ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿಲ್ಲಿ ಇವಾಗ ವಾಕ್ ಮಾಡ್ತಾ ಇದ್ದೆ ಸುಮ್ಮನೆ ಹಾಗೆ. ಅಂದರೆ ಮಾಮೂಲಿ ಒಂದೊಂದು ದಿನ ಮಾಡ್ತೀನಿ, ಒಂದೊಂದು ದಿನ ಮಾಡಲ್ಲ. ವಾಕ್ ಮಾಡಬೇಕಾದ್ರೆ ಫುಲ್ಲು ಮಿಂಚು ಸ್ಟಾರ್ಟ್ ಆಗಿದೆ, ಮಿಂಚ್ತಾ ಇದೆ. ಇವತ್ತೆಷ್ಟು ಜೋರು ಮಳೆ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಮಧ್ಯಾಹ್ನನೇ ಹೇಳಿದಾಗೆ ಫುಲ್ಲು ಸೆಕೆ ಅಂದರೆ ಸೆಕೆ. ಫ್ಯಾನ್ ಹಾಕಬೇಕು ಅಂದರೆ ಒಂದೊಂದ್ಸಲ ಏನನ್ಸುತ್ತೆ ಅಂದರೆ ಸಮ್ಮರ್ ಏನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಇವಾಗ ನಾನು ವಾಕ್ ಮಾಡ್ತಾ ಇದ್ನಲ್ಲ, ಆವಾಗ ಮಿಂಚುತ್ತಾ ಇದೆ. ನಾನು ಅದನ್ನ ನೋಡ್ತೀನಿ, ಆದರೆ ಕ್ಯಾಪ್ಚರ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಓಕೆ, ಹೇಗೆ ಮಿಂಚ್ತಾ ಇದೆ ಅಂಥೇಳಿ. ನೋಡಿದ್ರಾ, ಇವಾಗ ಕರೆಕ್ಟಾಗಿ ಕಾಣಿಸ್ತು ಮಿಂಚ್ತಾ ಇರೋದು. ನಾನು ಹೀಗೆ ವಾಕ್ ಮಾಡ್ತಾ ಇದ್ನ ನೋಡಿ, ಎಷ್ಟು ಚೆನ್ನಾಗಿ ಮಿಂಚ್ತಾ ಇದೆ. ಎಷ್ಟು ಜೋರು ಮಳೆ ಬರುತ್ತೆ ಅಂತ ಗೊತ್ತಿಲ್ಲ ಒಟ್ಟಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಮಿಂಚ್ತಾ ಇದೆ. ಇವತ್ತು ಜೋರು ಮಳೆ ಬರುತ್ತೆ ಮಾತ್ರ. ಇವಾಗ ನಾನು ವಾಕ್ ಮಾಡ್ತಾ ಇದ್ದೀನಲ್ಲ, ಫುಲ್ಲು ಸೆಕೆ 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 ಆ ಥರ ಆಗ್ತಾಯಿದೆ. ನೋಡಬೇಕು ಇವತ್ತು ಎಷ್ಟು ಮಳೆ ಬರುತ್ತೆ ಏನು ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಿಂಚೋದು. ಗುಡುಗ್ತಾ ಇಲ್ಲ, ಮಿಂಚು ಮಾತ್ರ ಬರ್ತಾ ಇರೋದು. ಇವತ್ತು ಬಂದು ಬುಧವಾರ. ಇವಾಗ ತಿಂಡಿ ಕೆಲಸನೂ ಆಯಿತು, ಅಂದರೆ ತಿಂಡಿ ತಿಂದು ಮತ್ತು ಸಾಂಬಾರು ಕೂಡ ಮಾಡಿಟ್ಟಿದ್ದೀನಿ. ಇವಾಗ ಹಾಗೆ ಸ್ವಲ್ಪ ಏರ್ ಪ್ಯಾಕ್ ಹಾಕೋಣ ಅಂದ್ಬಿಟ್ಟು ನೆಲ್ಲಿಕಾಯಿ ಪೌಡರು ಅದನ್ನು ಇವತ್ತು ಕಲಸಿಟ್ಟಿದ್ದೀನಿ. ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಲಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಾಗೆ ನಿನ್ನೆ ಇನ್ನೂ ಹಾಗೆ ಕ್ಲೀನ್ ಮಾಡಬೇಕಾದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ನೋಡಿದ್ದೆ. ಅದು ಸಮ್ಮರಲ್ಲಿ ನಾನು ಪೌಡ್ರ್ ಮಾಡಬೇಕು ಅಂದ್ಬಿಟ್ಟು ಒಣಗಿಸಿ ಎತ್ತಿಟ್ಕೊಂಡಿದ್ದೆ. ನೋಡಿ, ನಿನ್ನೇನೋ ಕ್ಲೀನ್ ಮಾಡಬೇಕಾದ್ರೆ ನೋಡಿದೆ ಮೆಣಸಿನ್ಕಾಯಿ ಪೌಡ್ರೇ ಮಾಡಿಲ್ಲ, ನಾನು ಒಣಗಿಸಿ ಇಟ್ಟಿದ್ದೀನಿ ಅಷ್ಟೆ. ಅದಕ್ಕೆ ಇವಾಗ ನಿನ್ನೆ ತೊಗೊಂಡೋಗ್ಬಿಟ್ಟು ಬಿಸಿಲಲ್ಲಿ ಹಾಕಿದ್ದೆ. ಇವಾಗ ಚೆನ್ನಾಗಿ ಒಣಗಿದೆ ನೋಡಿ. ಈ ಥರ ಮಾಡಿದ್ರೆ ಹೀಗೆ ಪಟ್ ಅನ್ನಬೇಕು. ಈ ಥರ ಮಾಡಿದ ತಕ್ಷಣ ಈ ಥರ ಅಂದರೆ ಅದು ನೀಟಾಗಿ ಪೌಡ್ರ್ ಆಗುತ್ತೆ. ಅದರಿಂದ ಅದಕ್ಕೆ ಇವತ್ತು ಸ್ವಲ್ಪ ಹಾಕೋಣ ಅಂದ್ಕೊಂಡು ನೋಡಿದೆ. ಇವಾಗ ಏನಿಲ್ಲ, ಆರಾಮಾಗಿ ಕಟ್ಟ ಆಗ್ತಿದೆ. ಈ ಥರ ಚೆನ್ನಾಗಿ ಒಣಗಿಸಿದ್ದೀನಿ ನಿನ್ನೆ, ಅದರಿಂದ ಕಣ್ಣಿಗೆ ಬೀಳುತ್ತೆ ಅಂತೇಳಿ. ಇವಾಗ ಕಿಚನ್ ಕ್ಲೀನ್ ಮಾಡೋ ಮೊದಲು ಪೌಡ್ರ್ ಮಾಡಿ ಇಟ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಚಿಲ್ಲಿ ಪೌಡರ್ದು ನೋಡಿ ಖಾಲಿ ಆಯಿತು. ಚಿಲ್ಲಿ ಪೌಡರು ತರಿಸ್ಬೇಕು ಅಂದ್ಕೊಂಡಿದ್ದೆ, ಅಷ್ಟೊತ್ತಿಗೆ ಇದೇ ಖಾಲಿಯಾಗಿತ್ತಲ್ಲ, ಖಾಲಿಯಾಗಿತ್ತಲ್ಲ, ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ನೋಡಿದ್ನಲ್ಲ, ಇದು ಸ್ವಲ್ಪ ಏನಂದರೆ ಕಲ್ಲರು ಇದೆ ಮತ್ತು ಖಾರ ಕೂಡ ಇದೆ. ಅದಕ್ಕೆ ಇದನ್ನೇ ಪೌಡ್ರು ಮಾಡಿ ಇಟ್ಕೊಬಿಡೋಣ ಅಂದ್ಬಿಟ್ಟು ಇವಾಗ ಬಂದಿರೋದು. ಇವಾಗ ಏನಂದರೆ ಪೌಡ್ರು ಮಾಡಿಬಿಟ್ಟು ಆಮೇಲೆ ಕಿಚನ್ ಕ್ಲೀನ್ ಮಾಡ್ತೀನಿ. ಓಕೆ, ಇವಾಗ ಪೌಡ್ರು ಮಾಡ್ಕೊಳ್ಳೋಣ, ತೋರಿಸ್ತೀನಿ. ಕಲ್ಲರ್ ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ ನನಗೆ. ಇದೆಲ್ಲ ಈ ಥರದ್ದೆಲ್ಲ ಪೌಡ್ರು ಮಾಡೋದು ಏನಂದರೆ, ಈ ಕೌಂಟರ್ ಟಾಪ್ ಇದೆಯಲ್ಲ ಅದ್ರ ಮೇಲೆಲ್ಲ ಫುಲ್ಲು ಗಲೀಜಾಗುತ್ತೆ. ಇಷ್ಟು ಹಾಕ್ಕೊಂಡಿದ್ದೀನಿ, ಡ್ರೈ ಆಗಿದೆ. ಮಿಕ್ಸಿ ಜಾರಲ್ಲಿ ಏನಾದರೂ ನೀರಿದ್ದರೆ ಸ್ವಲ್ಪ ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಆಮೇಲೆ ಏನಾದರೂ ಪೌಡ್ರು ಮಾಡೋದಿದ್ದರೆ ಅಷ್ಟೇ, ಆಮೇಲೆ ಪೌಡ್ರು ಮಾಡ್ಕೊಳ್ಳಿ. ಓಕೆ, ಡ್ರೈ ಆಗಿದೆ, ಇವಾಗ ಪೌಡ್ರು ಮಾಡ್ತೀನಿ. ಚಿಲ್ಲಿ ಪೌಡರ್ನ ನಾನು ಇಲ್ಲಿ ಪೌಡರ್ ಮಾಡಿದ್ದೀನಿ. ಆದರೆ ನನಗೆ ಪೌಡ್ರ್ ಮಾಡಬೇಕಾದ್ರೆ ಮೂಗೆಲ್ಲ ಒಂಥರ
ಆ ಪೌಡರ್ ಏನಂದರೆ ಪೌಡ್ರೆಲ್ಲ ಮಾಡ್ತೀವಲ್ಲ ಅದು ಈ ಥರ ಎಲ್ಲ ಜರಡಿ ಆಡೋದು ಮತ್ತು ಮಿಕ್ಸಿಯಲ್ಲೆಲ್ಲ ಪೌಡ್ರು ಮಾಡೋದು ಆ ಥರ ಎಲ್ಲ ಮಾಡುವಾಗ ಮುಖಕ್ಕೆ ಮತ್ತು ಕೈ ಕಾಲ ಮೇಲೆಲ್ಲ ಆ ಪೌಡರ್ ಏನಾಗುತ್ತೆ ಸ್ಕಿನ್ ಮೇಲೆಲ್ಲ ಬೀಳುತ್ತೆ. ಆವಾಗ ನನಗೆ ಮುಖ ಉರಿಯೋದು ಮತ್ತು ಸ್ಕಿನ್ನೆಲ್ಲ ಒಂಥರ ಇರಿಟೇಟ್ ಆಗ್ತಾಯಿತ್ತು. ಎಷ್ಟು ಬೇಗ ಇದನ್ನು ಕಂಪ್ಲೀಟ್ ಮಾಡಲಿ ಅಂತ ಅನ್ನಿಸ್ತಾಯಿತ್ತು. ಬೇರೆ ಪೌಡ್ರ್ ಆಗಿದ್ದರೆ ಆ ಥರ ಏನೂ ಅನಿಸಲ್ಲ. ಇದು ಚಿಲ್ಲಿ ಪೌಡರ್ ಆಗಿರೋದ್ರಿಂದ ಒಂಥರ ಮೂಗು ಮೇಲೆಲ್ಲ ಬೆವರು ಒಂಥರ ಇರಿಟೇಟ್ ಅನ್ನಿಸ್ತಾಯಿತ್ತು ನನಗೆ. ಇದು ಸಾವಾಸನೆ ಬೇಡ ಅನಿಸ್ಬಿಡ್ತು. ಇದೇನಿದ್ರು ಮಿಕ್ಸಿಯಲ್ಲೆಲ್ಲ ರುಬ್ಬಿ ಪೌಡರ್ ಮಾಡಿ ಮಾಡುವಂಥದ್ದಲ್ಲ. ಇದನ್ನು ತೊಗೊಂಡೋಗಿ ಮೆಷಿನಲ್ಲಿ ಮಾಡಿಸ್ಕೊಬಂದರೆ ಒಳ್ಳೆಯದು. ಫುಲ್ಲು ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಆದರೆ ಈ ಪೌಡ್ರೆಲ್ಲ ಮಾಡಿ ಅಲ್ಲೇ ನಿಂತ್ಕೊಂಡು ಜರಡಿ ಆಡುವಾಗ ಫುಲ್ಲು ಕೌಂಟರ್ ಟಾಪ್ ಏನಿದೆ ಅದೆಲ್ಲ ಏನಾಗಿದೆ ಅಂದರೆ ಫುಲ್ಲು ಪೌಡರೆಲ್ಲ ಪ್ಲೇಟು ಅಂದರೆ ನಾನು ಅಡುಗೆ ಮನೇಲಿ ಪಾತ್ರೆಗಳೆಲ್ಲ ಇರುತ್ತಲ್ಲ ಆ ಪಾತ್ರೆ ಮೇಲೆಲ್ಲ ಹೋಗಿ ಹೋಗಿ ಪೌಡರ್ ಕುತ್ಕೊಂಡಿದ್ದೆ. ಆಮೇಲೆ ಸ್ಕಿನ್ನಲ್ಲಿ ಸ್ವಲ್ಪ ನನಗೆ ಏನಂದರೆ ಬೆರಳ ಹತ್ರ ಎಲ್ಲ ಸ್ಕಿನ್ ಸ್ವಲ್ಪ ಚರ್ಮ ಹಿಡಿಯುತ್ತೆ, ಅಂದರೆ ಸ್ಕಿನ್ ಸ್ವಲ್ಪ ಹಿಡ್ದಿರುತ್ತೆ. ಅದ್ರ ಮೇಲೆಲ್ಲ ಈ ಪೌಡರೆಲ್ಲ ಕುತ್ಕೊಬಿಡ್ತಾ ಆವಾಗ ಉರಿಯಾಗೋದಕ್ಕೆ ಸ್ಟಾರ್ಟ್ ಆಯಿತು. ನನಗೆ ತಲೆ ಕೆಟ್ಟೋಗ್ಬಿಡ್ತು. ಯಾಕಾದರೂ ಸ್ಟಾರ್ಟ್ ಮಾಡಿದೆ ಇದನ್ನು ಪೌಡರ್ ಮಾಡೋದಕ್ಕೆ ಅಂತ ಅನ್ನಿಸ್ಬಿಡ್ತು. ಮತ್ತು ಎತ್ತಿಟ್ಬಿಡೋಣ ಅಂದರೆ ಸ್ವಲ್ಪ ಮಾಡಿದ್ದೀನಿ. ಮತ್ತು ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಎತ್ತಿಡೋಣ ಅಂದ್ಬಿಟ್ಟು ಹೇಗಿದ್ರು ಸ್ಟಾರ್ಟ್ ಮಾಡಿದ್ನಲ್ಲ ಮುಗಿಸ್ಬಿಡೋಣ ಇದ್ರ ಕತೆ ಅಂದ್ಬಿಟ್ಟು ಮುಗಿಸ್ದೆ. ನೀವೇನಾದರೂ ಬೇರೆದು ಈಗ ಧನಿಯಾ ಪೌಡರು ಈ ಥರದ್ದೆಲ್ಲ ಮನೇಲೇ ಮಾಡ್ಕೋಬೋದು, ಅದೇನು ಅನಿಸಲ್ಲ. ಈ ಚಿಲ್ಲಿ ಪೌಡರ್ ಅಂದರೆ ಇದೆಲ್ಲ ಮುಖದ ಮೇಲೆ ಬೀಳುತ್ತೆ, ಒಂಥರ ಸ್ಕಿನ್ನೆಲ್ಲ ಇರಿಟೇಟ್ ಆಗುತ್ತೆ. ಆ ಥರ ಆಗಿರೋದ್ರಿಂದ ನನಗನ್ಸಿದ್ದು, ನಿಮಗೆಲ್ಲ ಏನು ಅನಿಸುತ್ತೋ ಗೊತ್ತಿಲ್ಲ. ಈ ಚಿಲ್ಲಿ ಪೌಡರ್ ಏನಾದರೂ ಪೌಡ್ರ್ ಮಾಡಿಸ್ತೀನಿ ಮನೇಲಿ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಮಿಷಿನಿಗೆ ತೊಗೊಂಡೋಗಿ 1 kg ಎಲ್ಲ ತೊಗೊಂಡೋದ್ರೆ ಮಿಷಿನಲ್ಲಿ ಹಾಕ್ಕೊಡ್ತಾರೆ, ಅಲ್ಲಿ ಪೌಡ್ರು ಮಾಡಿಸೋದು ಬೆಸ್ಟು. ಆಮೇಲೆ ನನಗೆ ಅದೇ ಥರ ಅನಿಸಿದ್ದು, ಈ ಸಾಂಬಾರು ಪುಡಿ ಮಟನ್ ಪುಡಿ ಎಲ್ಲ ಮಾಡಿಕೊಡ್ತಾರಲ್ಲ ಊರಿಂದ, ಅವರು ಹೇಗೆ ಮಾಡ್ತಾರಪ್ಪ ಅಲ್ಲಿ ಮಿಷಿನ್ ಹತ್ರ ಹೋಗಿ ಆ ಘಾಟ್ ಒಳಗಡೆ ಕೆಮ್ಕೊಂಡು ಒಂಥರ ಅನ್ನಿಸ್ತಾಯಿತ್ತು ನನಗೆ ಅವರೆಲ್ಲ ಹೆಂಗೆ ಮಾಡ್ತಾರೆ ಅಂತೇಳಿ. ಆಮೇಲೆ ಹೇಗೋ ಸ್ಟಾರ್ಟ್ ಮಾಡಿದ್ನಲ್ಲ ಮುಗಿಸ್ದೆ ಕೊನೆಗೆ. ಅದನ್ನೆಲ್ಲ ನೀಟಾಗಿ ಜರಡಿ ಆಡಿ ನೈಸ್ ಪೌಡ್ರನ್ನ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡೆ. ಆಮೇಲೆ ಸ್ವಲ್ಪ ತರಿ ಇತ್ತು ನೋಡಿ, ಅದನ್ನು ಏನು ಮಾಡೋದು, ಬೀಸಾಕ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ಬೀಸಾಕೋದೇನು ಬೇಡ, ಯಾಕೆಂದರೆ ಮಟನ್ ಸಾಂಬಾರೆಲ್ಲ ಮಾಡ್ತೀವಲ್ಲ ಆ ಟೈಮಲ್ಲಿ ಅದನ್ನು ಒಂದು ಸ್ಪೂನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಥರ ಮಾಡಿ ಖಾಲಿ ಮಾಡೋಣ ಅಂದ್ಬಿಟ್ಟು ಆಮೇಲೆ ನಾನು ಆ ರೀತಿ ಅದನ್ನು ಬೇರೆ ಡಬ್ಬದಲ್ಲಿ ಹಾಕಿಟ್ಕೊಂಡೆ. ಇವಾಗ ನೋಡ್ತಾ ಇರ್ಬೋದು ಮಿಕ್ಸಿ ಮತ್ತು ಕೆಳಗಡೆ ಆ ಪ್ಲೇಟ್ಗಳೇನಿದೆ ಅಡುಗೆ ಮನೇಲಿ ಅದ್ರ ಮೇಲೆಲ್ಲ ಸಣ್ಣದಾಗಿ ಪೌಡರು ಮಿಕ್ಸಿಯಲ್ಲಿ ಗರ್ರಂತ ಪೌಡ್ರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗ ಏನಾಗ್ಬಿಡುತ್ತೆ ಎಲ್ಲ ಹೋಗಿ ಎಲ್ಲಾದ್ರ ಮೇಲೂ ಕೂತ್ಕೊಳ್ಳುತ್ತೆ. ನಾನು ಅದೇ ತಾನೇ ಜಸ್ಟು ಕ್ಲೀನ್ ಮಾಡಿದ್ದೆ. ಕ್ಲೀನ್ ಮಾಡಿಬಿಟ್ಟು ಇನ್ನೇನು ಪೌಡ್ರ್ ಮಾಡಿಬಿಟ್ಟು ಜರಡಿ ಆಡೋದಲ್ವ ಅಂತ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಅದು ನೋಡಿದ್ರೆ ಈ ಥರ ಆಗೋಯಿತು. ನಾನು ಮೆಹಂದಿ ಪೌಡರು, ಈ ಮೆಂತ್ಯ ಪೌಡರು, ಒಂದೊಂದು ಸರಿ ಹೆಸ್ರು ಕಾಳು ಪೌಡರು ಈ ಥರದ್ದೆಲ್ಲ ಮಾಡ್ತಾಯಿರ್ತೀನಿ. ಅದು ಏನೂ ಅನಿಸಿಲ್ಲ ನನಗೆ, ಏಕೆಂದರೆ ಅದು ಖಾರ ಅಲ್ವಲ್ಲ, ಅದರಿಂದ ಅದು ಏನೂ ಅನಿಸಿಲ್ಲ. ಇದು ಬಂದು ಖಾರ ಪುಡಿ ಅಲ್ವಾ, ಅದರಿಂದ ಸ್ವಲ್ಪ ಮೂಗು ಕೈ ಕಾಲ ಮೇಲೆಲ್ಲ ಬಿದ್ದಿತ್ತಲ್ಲ, ಅದು ಒಂಥರ ಉರಿ ಥರ ಸ್ಟಾರ್ಟ್ ಆಯಿತು ನನಗೆ. ಆಮೇಲೆ ಸ್ಟಾರ್ಟ್ ಮಾಡಿದ್ನಲ್ಲ ಅಂಥೇಳಿ ಇಲ್ಲಿಗೆ ಅದನ್ನೆಲ್ಲ ಮುಗಿಸಿ, ಅದು ಮುಗಿಸಿದ ಮೇಲೆ ಪೌಡ್ರೇನೋ ಮಾಡಿದ್ಮೇಲೆ ಆ ಕೌಂಟ್ರ್ ಟಾಪು ಅದನ್ನೆಲ್ಲ ಕ್ಲೀನ್ ಮಾಡಲೇಬೇಕು. ಮತ್ತು ಪ್ಲೇಟ್ಗಳು ಏನಿದೆ ಅದೆಲ್ಲ ತೆಗೆದು ಮತ್ತೆ ಅದನ್ನು ತೊಳೆಯೋಕ್ಕೆ ಹಾಕಿದೆ. ಮತ್ತು ಇದೆಲ್ಲ ಆದಮೇಲೆ ಕಿಚನೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು. ನನಗೆ ಅನಿಸಿದ್ದು ಈ ಥರ ನೀವು ಮಾಡೋ ಥರ ಏನಾರು ಅಂದರೆ ಚಿಲ್ಲಿ ಪೌಡರ್ ಏನಾದರೂ ಮನೇಲಿ ಮಾಡ್ಕೋತೀನಿ ಅಂದರೆ ಮನೇಲಿ ಮಾಡಬೇಡಿ, ಈ ಥರದ್ದೆಲ್ಲ ಆಗುತ್ತೆ. ಡೈರೆಕ್ಟಾಗಿ ತೊಗೊಂಡೋಗಿ ಮಿಷಿನ್ಗೆ ಅಲ್ಲೇ ಪೌಡ್ರ್ ಮಾಡಿಸ್ಕೊಂಡು ಬರೋದು ಬೆಸ್ಟ್ ಅಂತ ನನ್ನ ಒಂದು ಅನಿಸಿಕೆ.
ಇಲ್ಲಿ ಪೌಡರೆಲ್ಲ ಮಾಡಿದೆ, ಮತ್ತು ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿದೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಆದಮೇಲೆ ಮತ್ತು ನನಗೆ ವಾಷಿಂಗ್ ಮಿಷಿನ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಅಂದರೆ ವಾಷಿಂಗ್ ಮಿಷಿನ್ ಕವರ್ನ ವಾಷಿಂಗ್ ಮಿಷಿನ್ ತಂದಾಗ ಅದನ್ನು ಕವರ್ನ ಹಾಕಿದ್ದು. ಅದಾದಮೇಲೆ ನಾನು ಆ ಕವರ್ನ ತೆಗೆದು ತೊಳೆಯೋದು ಆ ಥರದ್ದೆಲ್ಲ ಏನೂ ಮಾಡಿಲ್ಲ. ಅದಕ್ಕೆ ಇವತ್ತು ತೆಗೆದುಬಿಟ್ಟು ಫಸ್ಟು ನೋಡಿದೆ ಅದು ಕ್ಲೀನ್ ಮಾಡಲಾ ಅಥವಾ ಬೇಡ ಹಾಗೆ ಬಿಟ್ಬಿಡೋಣ ಅಂತ. ನೋಡಿದರೆ ಸ್ವಲ್ಪ ಗಲೀಜು ಥರ ಅಂದರೆ ಡಸ್ಟ್ ಥರ ಅನ್ನಿಸ್ತಾಯಿತ್ತು. ಹಾಗೆ ನೀರಲ್ಲಿ ಸ್ವಲ್ಪ ಅಜ್ಜಿಬಿಟ್ಟು ಹಾಗೆ ಒಣಗಿಸ್ಬಿಟ್ಟು ಮತ್ತೆ ಹಾಕೋಣ ಅಂತ ಪ್ಲ್ಯಾನ್ ಆಯಿತು ನನಗೆ. ಆಮೇಲೆ ತೆಗೆದೆ, ಏನೂ ಡಸ್ಟ್ ಇಲ್ಲ, ಹಾಗೆ ಸುಮ್ಮನೆ ನೀರಲ್ಲಿ ಅಂದರೆ ತೊಳೆದ್ಬಿಟ್ಟು ಹಾಕೋಣ ಅಂತ. ಆಮೇಲೆ ನೋಡಿದರೆ ಸ್ವಲ್ಪ ಅಲ್ಲಿ ಏನಾಗುತ್ತೆ ಅಂದರೆ ವಾಷಿಂಗ್ ಮಿಷಿನ್ ಹತ್ರ ಸಿಂಕ್ ಇರೋದ್ರಿಂದ ನಾವು ಕೈ ತೊಳೆಯೋದು ಅದೆಲ್ಲ ಏನಾಗುತ್ತೆ, ಆ ನೀರೆಲ್ಲ ವಾಷಿಂಗ್ ಮಿಷಿನ್ ಕವರ್ ಮೇಲೆ ಆಗುತ್ತೆ. ಅದು ಡ್ರೈ ಆದರೆ ಏನೂ ಆಗೋದಿಲ್ಲ. ಆದರೆ ಏನಾಗ್ಬಿಡುತ್ತೆ ಅಂದರೆ ಒಂದೊಂದು ಸರಿ ಮಳೆ ಅಂದರೆ ವೆದರು ಮೇಲೆ ಡಿಪೆಂಡು. ಬಿಸಿಲಿದ್ರೆ ಡ್ರೈ ಆಗೋಗಿರುತ್ತೆ. ಬಿಸಿಲೇನಾದರೂ ಇಲ್ಲ ಅಂದರೆ ಮಳೆಗೆ ಅದೇನಾಗುತ್ತೆ ಒದ್ದೆ ಹಾಗೇ ಇರುತ್ತೆ. ಯಾಕೆಂದರೆ ಪದೇ ಪದೇ ನಾನು ಹೋಗ್ತೀನಿ ಕೈ ತೊಳೆಯೋದಕ್ಕೆ, ಇಲ್ಲ ಮೋಹನ್ ಮಾಮ ಹೋಗ್ತಿರ್ತಾರೆ, ಕೌಶಿ ಹೋಗ್ತಿರ್ತಾನೆ. ಆ ಥರ ಹೋಗ್ತಾನೇ ಇದ್ದರೆ ಅದು ನೀರು ವಾಷಿಂಗ್ ಮಿಷಿನ್ ಕವರ್ ಮೇಲೆ ಬೀಳ್ತಾನೆ ಇರುತ್ತೆ. ಆವಾಗ ಅದು ಡ್ರೈ ಆಗೋದಕ್ಕೆ ಆಗೋದೇ ಇಲ್ಲ. ಅದರಿಂದ ಅಂದರೆ ಪದೇ ಪದೇ ಹೋಗಿ ಕೈ ತೊಳೆಯೋದು ಅಥವಾ ಒಂದೇನೋ ಮಾಡ್ತಾಯಿದ್ರೆ ಅದು ಡ್ರೈ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಅಲ್ಲಿ ಫಂಗಸ್ ಥರ ಕವರ್ ಮೇಲೆ ಫಂಗಸ್ ಥರ ಅಂದರೆ ಕಪ್ಪಗೆ ಡಾಟ್ ಡಾಟ್ ಥರ ಆಗಿಬಿಟ್ಟಿತ್ತು. ಆಮೇಲೆ ಅಂದ್ಕೊಂಡೆ ನೀರಿಗೆಲ್ಲ ಅಜ್ಜೋದೆಲ್ಲ ಬೇಡ. ನಾನು ಅಂದ್ಕೊಂಡಿದ್ದು ಸುಮ್ಮನೆ ಹಾಗೆ ನೀರಲ್ಲಿ ಅದ್ಬಿಟ್ಟು ಹಾಕೋಣ ಅಂಥೇಳಿ. ಆಮೇಲೆ ಬೇಡ, ಸ್ವಲ್ಪ ಸೋಪೆಲ್ಲ ಹಾಕ್ಬಿಟ್ಟು ಉಜ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಆಮೇಲೆ ಅದನ್ನು ತೆಗೆದು ಬಚ್ಚಲ ಮನೆಗೆ ಹಾಕ್ಬಿಟ್ಟು ಇವಾಗ ವಾಷಿಂಗ್ ಮಿಷಿನ್ ಏನಿದೆ ಅದನ್ನು ಒಂದು ಸರಿ ನೀಟಾಗಿ ಒರೆಸ್ಬಿಡೋಣ. ಇವಾಗ ನಾನು ವಾಷಿಂಗ್ ಮಿಷಿನ್ ತಂದು ದೀಪಾವಳಿ ಬಂದರೆ 1 ವರ್ಷ ಆಗ್ತಾಯಿದೆ. ಅಷ್ಟು ದಿನದಿಂದ ವಾಷಿಂಗ್ ಮಿಷಿನ್ ಫುಲ್ಲು ಕ್ಲೀನ್ ಮಾಡಿರಲಿಲ್ಲ. ಅಂದರೆ ಈ ಸರ್ಪ್ ಹಾಕೋ ಜಾಗ ಇರ್ಬೋದು, ಹಿಂದೆ ಬ್ಯಾಕ್ ಸೈಡ್ ನೀರು ಹೋಗೋ ಜಾಗ ಏನಿದೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಆದರೆ ಈ ಕವರ್ನ ಮಾತ್ರ ಕ್ಲೀನ್ ಮಾಡಿರಲಿಲ್ಲ. ಮತ್ತು ಫುಲ್ ವಾಷಿಂಗ್ ಮಿಷಿನ್ದು ಕವರ್ ತೆಗೆದು ಸುತ್ತ ಕೆಳಗಡೆ ಅಲ್ಲೆಲ್ಲ ಏನು ಮೇಲೆ ಅಲ್ಲ ಏನೂ ಕ್ಲೀನ್ ಮಾಡಿರಲಿಲ್ಲ. ಯಾಕೆಂದರೆ ಕವರ್ ಇದೆಯಲ್ಲ ಡಸ್ಟ್ ಆಗೋಲ್ಲ ಅನ್ನೋ ಒಂದು ಇದರಿಂದ ಕ್ಲೀನ್ ಮಾಡ್ತಾ ಇರಲಿಲ್ಲ. ಇವಾಗ ಹೇಗಿದ್ರು ಕವರೆಲ್ಲ ತೆಗ್ದಿನಲ್ಲ ಅಂಥೇಳಿ ವಾಷಿಂಗ್ ಮಿಷಿನ್ ಎಲ್ಲ ನೀಟಾಗಿ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ಅಷ್ಟೊಂದೇನು ಡಸ್ಟ್ ಏನು ಇರಲಿಲ್ಲ, ಕ್ಲೀನಾಗೇ ಇತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅದನ್ನು ಇವಾಗ ತೊಳೆಯೋಕ್ಕೆ ಕೂತ್ಕೊಂಡಿದ್ದೀನಿ. ತೊಳೆಯೋಕ್ಕೆ ಕೂತ್ಕೊಂಡ್ಮೇಲೆ ನನಗೆ ಅನ್ನಿಸ್ತಾಯಿತ್ತು ಅದು ಅಂದರೆ ಮೇಲೆ ಟಾಪ್ ಮೇಲೆ ಇರುತ್ತೆ ನೋಡಿ, ಆ ಪ್ಲೇಸು ಸ್ವಲ್ಪ ಫಂಗಸ್ ಆಗಿತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ಸೋಪ್ ಹಾಕಿ ತೊಳಿತಾ ಇದ್ದೆ. ಅದಕ್ಕೆ ನನಗನ್ಸಿದ್ದೇನೆಂದರೆ ಈ ಸೋಪ್ ಹಾಕಿ ಉಜ್ಜಿ ತೊಳೆಯೋದಕ್ಕಿಂತ ಸ್ವಲ್ಪ ಸರ್ಪ್ ಹಾಕ್ಬಿಟ್ಟು ಒಂದು 10 ನಿಮಿಷ ನೆನೆಸ್ಬಿಟ್ಟಿದ್ದಿದ್ರೆ ಬೆಸ್ಟ್ ಅಂತ ಅನ್ನಿಸ್ತಾಯಿತ್ತು. ಆದರೆ ನನಗೆ ಐಡಿಯಾನೇ ಇಲ್ಲ, ಬಿಡು ಏನೂ ಗಲೀಜಾಗಿಲ್ವಲ್ಲ, ಹಾಗೆ ಫಸ್ಟು ನೀರಿಗೆ ಅದ್ಬಿಟ್ಟು ಹಾಕೋಣ ಅಂದ್ಕೊಂಡೆ. ಆಮೇಲೆ ನೋಡಿದರೆ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಸ್ವಲ್ಪ ಬ್ರಷ್ ಮಾಡಿಬಿಟ್ಟು ಹಾಕೋಣ ಅಂದ್ಬಿಟ್ಟು ಆ ಥರ ಮಾಡುವಾಗ ಆಮೇಲೆ ನನಗೆ ಅನ್ನಿಸ್ತಾಯಿತ್ತು ಒಂದು 10 ನಿಮಿಷ ನೀರಲ್ಲಿ ಅಂದರೆ ಸರ್ಪ್ ನೀರಲ್ಲಿ ನೆನೆಸ್ಬಿಟ್ಟಿದ್ರೆ ಅದು ಇನ್ನೂ ನೀಟಾಗಿ ಆ ಗಲೀಜು ಏನಿದೆ ಅದೆಲ್ಲ ಹೋಗ್ತಾಯಿತ್ತು ಅಂತ ಆಮೇಲೆ ಐಡಿಯಾ ಬಂತು. ಮತ್ತು ಈಗ ಸರ್ಪ್ ನೀರು ಹಾಕಿ ಅದು ನೆನೆಸಿ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಮತ್ತೆ ಅದನ್ನ ಮಾಡಲಿಲ್ಲ. ಮತ್ತು ಅದನ್ನ ನೀಟಾಗಿ ಹಾಗೆ ಸೋಪ್ ಹಾಕಿ ತೊಳೆದಿದ್ನಲ್ಲ ಹಾಗೆ ತೊಳೆದ್ಬಿಟ್ಟು ಜಾಲಿಸ್ಬಿಟ್ಟು ಟೈಮ್ ಬಂದು ಇವಾಗ 4:30 ಆಗ್ತಾಯಿದೆ. ನೀವು ನೋಡ್ತಾ ಇರ್ಬೋದು ವಾಷಿಂಗ್ ಮಿಷಿನ್ದು ಕವರು ಒಣಗಿಸಿ ಇವಾಗೇನು ಬಿಸಿಲಿದೆಯಲ್ಲ ಒಂದು 1/2 ಅವರ್ ಹೊರಗಡೆ ಹಾಕಿದ್ರೆ ಚೆನ್ನಾಗಿ ಒಣಗೋಗುತ್ತೆ. ಅದನ್ನು ತಂದು ಮತ್ತೆ ಹಾಕಿಟ್ಟಿದ್ದೀನಿ. ಈ ಬಟ್ಟೆ ಏನಕ್ಕೆ ಹಾಕಿದ್ದೀನಿ ಅಂದರೆ ಇಲ್ಲಿ ನಲ್ಲಿದು ಏನು ಪೈಪ್ ಕೊಟ್ಟಿದ್ದಾರೆ, ಏನಾಗುತ್ತೆ ಅಂದರೆ ಆನ್ ಮಾಡಿದ್ರೆ ಇಲ್ಲಿ ನೀರು ತೊಟ್ಟ ಅಂತ ತೊಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಆನ್ ಮಾಡಿದ್ರೆ ಇಲ್ಲೂ ತೊಟ್ಟುತ್ತೆ, ಇಲ್ಲಿ ಮಾಮೂಲಿ ನೀರು ಬರುತ್ತೆ, ಇಲ್ಲಿ ತೊಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನೀರೆಲ್ಲ ಆಗುತ್ತೆ, ಏನಾದರೂ ಈ ಉಪ್ಪು ನೀರು ಆಗಿರೋದ್ರಿಂದ ಏನಾದ್ರು ತುಕ್ಕು ಹಿಡಿಯುತ್ತೇನೋ ಅಂದ್ಬಿಟ್ಟು ಇಲ್ಲೊಂದು ಬಟ್ಟೆ ಇಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಮತ್ತು ಇನ್ನೇನಿಲ್ಲ. ವಾಷಿಂಗ್ ಮಿಷಿನ್ ಮೇಲೆ ಇದೆಲ್ಲ ಕಾಮನ್ ಇದು ಇಟ್ಕೊಂಡಿದ್ದೀನಿ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಕ್ಲೀನ್ ಮಾಡಿದ್ದೀನಿ ನೋಡಿ, ಕ್ಲೀನ್ ಮಾಡಿರೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಇವಾಗ ನಾನು ಬ್ಲಾಕ್ ಟೀ ಏನಾದರೂ ಮಾಡ್ತೀನಿ. ಏಕೆಂದರೆ ಕೌಶಿ ಬರೋದು ಲೇಟು. ಕೌಶಿ 6 ಗಂಟೆಗೆ ಬರ್ತಾನೆ. ನಿನ್ನೆ ಕೂಡ 6 ಗಂಟೆಗೆ ಬಂದಿದ್ದು.
ಇವತ್ತು 6 ಗಂಟೆಗೆ ಬರ್ಬೋದು. ಪ್ರಾಕ್ಟೀಸ್ ಇದ್ದರೆ ಲೇಟ್ ಆಗುತ್ತೆ ಅಂತ ಹೇಳಿದ್ದಾನೆ. ಅದರಿಂದ ಓಕೆ, ಇಷ್ಟು ಕೆಲಸ ಆಗಿದೆ. ನಾಳೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದು ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಶುಕ್ರವಾರ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಬಹುದು. ಆರಾಮಾಗಿ ಬೇಗ ಆಗುತ್ತೆ, ಈಸಿ ಆಗುತ್ತೆ. ಅದರಿಂದ ಓಕೆ, ನಾನು ವರ್ಷ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬನ ಸಿಂಪಲಾಗಿ ಮಾಡೋದು, ಗ್ರ್ಯಾಂಡಾಗೆಲ್ಲ ಮಾಡಿಲ್ಲ ಇದುವರೆಗೂ. ಮಾಮೂಲಿ ಪೂಜೆ ಹೇಗೆ ಮಾಡ್ತೀನಿ ಅದೇ ಥರನೇ ಮಾಡಿರ್ತೀನಿ. ಸ್ವಲ್ಪ ಅಂದರೆ ಏನಂದರೆ ಸ್ವಲ್ಪ ದುಡ್ಡು ಕಾಸು ಎಲ್ಲ ಇಟ್ಟು ಚಿನ್ನ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಏನಿರಲ್ಲ. ಅಂದರೆ ವರ್ಷ ಏನು ಚೇಂಜಸ್ ಅಂತ ಏನಿರಲ್ಲ. ಇಷ್ಟು ವರ್ಷದಿಂದನೂ ಇಲ್ಲಿವರೆಗೂ ಏನು ಚೇಂಜಸ್ ಇಲ್ಲ. ಮಾಮೂಲಿ ಏನು ಫೋಟೋ ನೋಡ್ತಿದ್ದೀರಾ ಅದಕ್ಕೆ ಕಳಸ ಇಡೋದು ಮತ್ತು ಸ್ವಲ್ಪ ಏನಂದರೆ ಎಲೆ ಅಂದರೆ ವಿಳ್ಯದೆಲೆ ಮತ್ತು ಅರಿಶಿನ ಕುಂಕುಮ ಮತ್ತು ಬಳೆ, ಒಂದಷ್ಟು ದುಡ್ಡು ಕಾಸು, ಲಕ್ಷ್ಮಿ ನಮ್ಮ ಮನೆಗೂ ಬರಲಿ ಅಂತೇಳಿ ಮಾಡೋದಲ್ವಾ. ಅದು ಸ್ವಲ್ಪ ಚೇಂಜಸ್ ಇರುತ್ತೆ. ಅಷ್ಟು ಬಿಟ್ಟರೆ ಏನು ವರ್ಷ ಸೇಮ್ ಅದೇ ಥರನೇ ಮಾಡ್ತಾ ಇರ್ತೀನಿ. ಓಕೆ, ದುಡ್ಡಿರೋರು ಫುಲ್ಲು ಸೀರೆ ತಂದು ಸೀರೆ ಎಲ್ಲ ಉಡಿಸಿ, ಅಲ್ಲ ದುಡ್ಡಿರೋರು ಅಂತಲ್ಲ, ನಾವು ಕೂಡ ಮಾಡ್ಬೋದು. ಆದರೆ ನಮ್ಮ ಮನೆಗೆ ಬೇಡ, ಇಲ್ಲಿ ಅಷ್ಟು ವರ್ಷದಿಂದ ಇದೇ ರೀತಿ ಪೂಜೆ ಮಾಡ್ತಾಯಿದ್ದೀನಿ. ಒಂದೊಂದು ಸರಿ ಅನಿಸುತ್ತೆ ನಾನು ಪೂಜೆ ಮಾಡಬೇಕು ಗ್ರ್ಯಾಂಡಾಗಿ ಅಂತೇಳಿ, ಒಂದೊಂದು ಸರಿ ಬೇಡ ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ ಅಂತ ಅದು ಒಂದೊಂದು ಕಡೆ ಅನಿಸುತ್ತೆ. ಎರಡೂ ಕೂಡ ಮೈಂಡಿಗೆ ಉಳಿತಾ ಇರುತ್ತೆ. ಇವಾಗ ನಾನು ಮೊಬೈಲ್ನ ಕೆಳಗಡೆ ಇಟ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ. ಸ್ನಾನ ಮಾಡಿ ಬಂದೆ, ಫುಲ್ ಶೆಕೆ ಆಗ್ತಾ ಇದೆ. ರಾತ್ರಿ ಮಳೆ ಬಂತೇನೋ ಗೊತ್ತಿಲ್ಲ, ಇವತ್ತು ಬರುತ್ತೇನೋ ಅದು ಗೊತ್ತಿಲ್ಲ, ನೋಡಬೇಕು. ಓಕೆ, ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಟೈಮ್ ಬಂದು 8:30 ಆಗಿದೆ. ಇವತ್ತು ಬಂದು ಗುರುವಾರ. ಇವತ್ತು ಸೋಫಾ ಕವರೆಲ್ಲ ತೆಗೆದು ಒಗೆಯೋಕ್ಕಾಕಿ ಒಗೆದು ಮೇಲೆ ಬಿಸಿಲಲ್ಲಿ ಒಣಗಾಕಿದ್ದೀನಿ. ಏಕೆಂದರೆ ಆಮೇಲೆ ಒಂದು 10 ನಿಮಿಷಕ್ಕೆ ಒಣಗೋಗುತ್ತೆ. ಆಮೇಲೆ ತೊಗೊಬಂದು ಮತ್ತೆ ಸೋಫಾ ಕವರ್ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಅಷ್ಟು ಲುಕ್ಕು ಕಾಣಿಸೋದಿಲ್ಲ. ಅದರಿಂದ ಹಾಗೆ ಮೇಲೆ ಹೋಗಿದ್ನಲ್ಲ ಮೊನ್ನೆ ಬಟ್ಟೆ ಎಲ್ಲ ಒಗ್ದಾಕಿದ್ದೆ, ಅದ್ರದ್ದು ಬಟ್ಟೆಗಳೆಲ್ಲ ಎತ್ಕೊಬಂದು ಸ್ವಲ್ಪ ಮಡಿಸಿದ್ದೀನಿ, ಇನ್ನೊಂದು ಸ್ವಲ್ಪ ಮಡಚಬೇಕು. ಹಾಗೆ ಬೆಳಿಗ್ಗೆ ಬೆಡ್ಶೀಟೆಲ್ಲ ಎತ್ತಾಕಿದ್ದೀನಲ್ಲ, ಅದು ಇವಾಗ ಮಿಷಿನ್ಗೆ ಹಾಕ್ಬಿಡೋಣ ಅಂತೇಳಿ ನೆನೆಸೋದಕ್ಕೂ ಸರ್ಪು ಮತ್ತು ನೀರೆಲ್ಲ ಹಾಕಿಟ್ಟಿದ್ದೀನಿ. ಅದೆಲ್ಲ ಸ್ವಲ್ಪ ಸರ್ಪೆಲ್ಲ ಕರಗಲಿ ಅಂತೇಳಿ ಅಲ್ಲಿ ಬಿಟ್ಟಿದ್ದೀನಿ. ಆಮೇಲೆ ಇದನ್ನು ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಆಮೇಲೆ ಮಿಷಿನ್ಗೆ ಹಾಕೋದು. ಹಾಗೆ ಇಲ್ಲೆಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿದ್ದೀನಿ, ಅಂದರೆ ದಿವಾನ್ ಕಾಟಿಗೆ. ಆದರೆ ಇಲ್ಲಿ ಇನ್ನೂ ಹಾಕಿಲ್ಲ, ಇವಾಗ ಹಾಕಬೇಕು. ಒದ್ರಿ ಎಲ್ಲ ಬಿಟ್ಟಿದ್ದೀನಿ. ಮೇಲೋಗಿದ್ನಲ್ಲ ಫಸ್ಟು ಬಟ್ಟೆ ಎಲ್ಲ ಮಡಚಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಆ ಕೆಲಸ ಮಾಡ್ತಾಯಿದ್ದೀನಿ. ಇವಾಗ ಇಷ್ಟು ಕೆಲಸ ಆಗಿದೆ, ಇನ್ನೂ ಕೆಲಸಗಳಿದೆ. ಆದರೆ ಈಗ ಸದ್ಯಕ್ಕೆ ಮಾಡ್ತಾ ಇರೋಣ ಒಂದೊಂದೇ ಅಂಥೇಳಿ. ಇದನ್ನು ಫಸ್ಟು ಮಡಚಿ ಎತ್ತಿಟ್ಬಿಟ್ರೆ ಆಮೇಲೆ ಬೆಡ್ ಸ್ಪ್ರೆಡ್ನೆಲ್ಲ ಹಾಸ್ತೀನಿ. ಅಷ್ಟೊತ್ತಿಗೆ ಸೋಫಾ ಕವರ್ ಒಣಗಿರುತ್ತೆ, ಅದನ್ನು ತಂದು ಹಾಕ್ಬಿಟ್ರೆ ಅಲ್ಲಿಗೆ ಇದ್ರ ಕೆಲಸ ಮುಗೀತು. ಮತ್ತು ಮ್ಯಾಟ್ಗಳನ್ನ ಇವತ್ತು ಹಾಕಲ್ಲ, ನಾಳೆ ಹಾಕ್ತೀನಿ. ಮ್ಯಾಟ್ಗಳನ್ನೆಲ್ಲ ಅಂದರೆ ಎಕ್ಸ್ಟ್ರಾ ಒಂದು ಸೆಟ್ ಇದೆ, ಅದನ್ನು ಬಿಸಿಲಿಗೆ ಹಾಕಬೇಕು. ಆಮೇಲೆ ಡಸ್ಟ್ ಎಲ್ಲ ಒದ್ರಬಿಟ್ಟು ಆಮೇಲೆ ತಂದು ಇಟ್ಕೊಂಡಿರ್ತೀನಿ, ನಾಳೆ ಬೆಳಿಗ್ಗೆಗೆ ಹಾಕ್ತೀನಿ. ಓಕೆ, ಟೈಮ್ ಬಂದು ಇವಾಗ 11 ಗಂಟೆ 10 ನಿಮಿಷ ಆಗ್ತಾಯಿದೆ. ಕೆಲಸಗಳೇನೂ ಆಗಿಲ್ಲ. 11 ಗಂಟೆ ಆದ್ರೂ ಮೇಲೆ ಬಟ್ಟೆ ಎತ್ಕೊಬಂದೆ, ಮಡಚಿಟ್ಟೆ, ಮತ್ತು ಏನಂದರೆ ತಿಂಡಿ ತಿಂದೆ, ಮತ್ತು ಚಪಾತಿ ಎಲ್ಲ ಒತ್ತಿ ಬಾಕ್ಸಿಗೆ ಹಾಕ್ತೆ. ಅಷ್ಟು ಬಿಟ್ಟರೆ ಮತ್ತು ಬಟ್ಟೆ ಮಿಷಿನ್ಗೆ ಹಾಕ್ತೆ. ಅಷ್ಟು ಬಿಟ್ಟರೆ ಇನ್ನು ಮತ್ತೆ ಒಂದು ಕೆಲಸ ಆಗಿಲ್ಲ. ಅವಾಗಿಂದ ಕೆಳಗಡೆ ಹೋಗಿದ್ದೆ, ಹಾಗೆ ಒಂದು 3 ದಾಸವಾಳದ ಹೂಗಳು ಸಿಕ್ಕಿತ್ತು, ಅದನ್ನು ಕಿತ್ಕೊಂಡು ಬಂದೆ. ನೋಡಿ 3. ಇದು ಚೆನ್ನಾಗಿರುತ್ತೆ. ಇದು ಬಂದು ಒಂದು ಸುತ್ತು, ಅಷ್ಟೊಂದೇನು ಚೆನ್ನಾಗಿರಲ್ಲ. ಓಕೆ, ಫೋಟೋಗಳಿಗೆ ಓಕೆ, ಆರಾಮಾಗಿ ಮುಡಿಸ್ಬೋದು.
ಹಾಗೆ ಈ ದೀಪಗಳೆಲ್ಲ ತೆಗೆದಿಟ್ಟಿದ್ದೀನಿ ನೋಡಿ, ಅಂದರೆ ತೊಳೆದ್ಬಿಟ್ಟು ಇಡೋಣ ಅಂಥೇಳಿ. ನನಗೆ ದೀಪಗಿನ್ನ ಕುಂಕುಮ ಬಟ್ಲು ತುಂಬ ಇಷ್ಟ. ಕುಡಿಕೆ ಕುಂಕುಮ ಬಟ್ಲು ಅಂತೇಳಿ ಇದಕ್ಕೆ ಹೇಳ್ತಾರೆ. ಇದರಲ್ಲಿ ಪ್ಲೈನ್ ಸಿಗುತ್ತೆ ಮತ್ತು ಡಿಸೈನ್ ಇರೋದು ಸಿಗುತ್ತೆ. ನನಗೆ ಪ್ಲೈನೇ ಇಷ್ಟ ಆಗಿತ್ತು. ಆಮೇಲೆ ಡಿಸೈನ್ದು ಎಲ್ಲ ಪ್ಲೈನ್ ಅಂತೇಳಿ ಬೇಡ ಅಂಥೇಳಿ ಡಿಸೈನ್ ತೊಗೊಂಡಿದ್ದು. ಚೆನ್ನಾಗಿದೆ. ಹಾಗೆ ಫ್ಲಿಪ್ಕಾರ್ಟಲ್ಲಿ ಒಂದು ನೋಡಿದ್ದೀನಿ ಕುಂಕುಮ ಬಟ್ಲು, ಸ್ಟೀಲ್ದು, 600 ರುಪೀಸ್ ಏನೋ ಇದೆ. ಚೆನ್ನಾಗಿದೆ. ಅದು ಸ್ವಲ್ಪ ಇದೇ ಥರನೇ ಬರುತ್ತೆ. ಅದೊಂಥರ ಚೆನ್ನಾಗಿದೆ ಡಿಫ್ರೆಂಟಾಗಿ. 600 ರುಪೀಸ್ ಅಲ್ವಾ. ಆಮೇಲೆ ಅಂದ್ಕೊಂಡೆ ಇದೇ ಇದೆ, ಇಲ್ಲ ನಾನು ಇಲ್ಲಿ ಇಡೋದೇ ಇಲ್ಲ, ಇಲ್ಲಿ ಬೇರೆದು ಇಟ್ಟಿದ್ದೀನಿ. ಅದೇ 4ದು ಕುಂಕುಮ ಬಟ್ಲು ಬರುತ್ತೆ ನೋಡಿ, ಆ ಥರದ್ದು ಹಳೇ ಕಾಲದಲ್ಲಿ ಇತ್ತು ನೋಡಿ, ಆ ಥರದ್ದು. ಅದನ್ನು ಇಟ್ಕೊಂಡಿದ್ದೀನಿ ಅಷ್ಟೆ. ಇದು ಬಂದು ಚೊಂಬು ಅನ್ನೋದಕ್ಕಿಂತ ಏನೋ ಕಳ್ಸದ ಚೊಂಬು, ಇದರಲ್ಲೇ ಇಡೋದು ನಾನು. ಇದು ತಿಕ್ಕಿದೆ, ತಿನ್ನಿಲ್ಲ, ಒಂದೇ ಇದೆ. ಇದಕ್ಕೆ 250 ಕೊಟ್ಟಿದೆ. ಸುಮಾರು ವರ್ಷ ಆಯಿತು, ಒಂದು 7-8 ವರ್ಷ ಆಯಿತು ತೊಗೊಂಡು. ಇದರಲ್ಲೇ ನಾನು ಏನಿಡೋದು, ಕಳಸ ಇಡೋದು, ಅದಕ್ಕೆಲ್ಲ ತೆಗೆದು ಇಟ್ಟಿದ್ದೀನಿ. ಆಮೇಲೆ ಸ್ನಾನ ಮಾಡ್ಕೊಂಡೆಲ್ಲ ತೊಳಿಬೇಕು ಅಷ್ಟೇ. ದೀಪ ಹಚ್ಚೋದು ಈ ಥರ ಬೆಳ್ಳಿ ದೀಪನೇ ಬೇಕು ಅಂತಿಲ್ಲ. ಇನ್ನೂ ಒಂದಿದೆ, ಏನದು ಏನು ಹೇಳ್ತಾರೆ ಅದಕ್ಕೆ, ಒಂದು ದೀಪ ಬರುತ್ತಲ್ಲ, ಸಿಂಗಲ್ ದೀಪ, ಕಾಮಾಕ್ಷಿ ದೀಪ. ಒಂದೊಂದ್ಸರಿ ಮೈಂಡಿಗೆ ಹೊಳೆಯೋದೇ ಇಲ್ಲ ಏನು ಹೆಸರು ಅಂತೇಳಿ. ಕಾಮಾಕ್ಷಿ ದೀಪ ಅದು ಒಂದಿದೆ, ಅದು ಯೂಸೇ ಮಾಡಿಲ್ಲ. ಮಾಮನಿಗೆ ಗಿಫ್ಟ್ ಕೊಟ್ಟಿದ್ದು ಇಲ್ಲಿಂದನೇ ಆನಂದ್ ರಾವ್ ಸರ್ಕಲಿಂದ ಬೇರೆ ಕಡೆಗೆ ಮಾಮನಿಗೆ ಕೆಲಸ ಆದಾಗ ಅಲ್ಲಿ ಆಫೀಸವರೆಲ್ಲ ಸೇರಿ ಅದು ಕಾಮಾಕ್ಷಿ ದೀಪ ಕೊಟ್ಟಿರೋದು. ಅದನ್ನು ಯೂಸೇ ಮಾಡಿಲ್ಲ. ಅಂದರೆ ಅಷ್ಟು ಗಟ್ಟಿ ಇಲ್ಲ, ತೆಳು ಅದು ದೀಪ ಬಂದು. ಅದರಿಂದ ಹಿಂಗೇನಾದರೂ ತೊಳೆಯೋಕ್ಕೆ ಹೋದರೆ ದೀಪನ ಏನಾಗುತ್ತೆ ಅಂದರೆ, ಏನು ಹೇಳ್ತೀವಿ, ಈ ಥರ ಸ್ವಲ್ಪ ಮುರ್ಕೊಂಡಂಗೆ ಆ ಥರ ಎಲ್ಲ ಆಗುತ್ತೆ. ಥಿಕ್ನೆಸ್ ಇಲ್ಲ. ನೀವು ಯಾವುದಾದ್ರೂ ತೊಗೊಳ್ಳಿ, ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರಬೇಕು, ಆ ಥರ ತೊಗೊಂಡ್ರೆ ಓಕೆ. ಇದು ಹಿಂಗಂದರೆ ಸಾಕು, ಮುರಿದೋಗ್ಬಿಡುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ. ಅದಕ್ಕೆ ಅದನ್ನು ನಾನು ಯೂಸೇ ಮಾಡಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಓಕೆ, ನಿದ್ದೆ ಬರ್ತಾ ಇದೆ, ಕೆಲಸಗಳಂತೂ ಏನೂ ಆಗಿಲ್ಲ. ಓಕೆ, ಟೈಮ್ ಬಂದು 7 ಗಂಟೆ 10 ನಿಮಿಷ. ಮತ್ತು ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ, ಯಾಕೆಂದರೆ ಕೌಶಿ ಬಂದ, ಯಾಕೋ ಗಂಟ್ಲೆಲ್ಲ ನೋವು ಆ ಥರ ಎಲ್ಲ ಹೇಳ್ತಾ ಇದ್ದ. ಅಂದರೆ ವಾತಾವರಣನೇ ಚೇಂಜ್ ಆಗಿಬಿಟ್ಟಿದೆಯಲ್ಲ, ಅದರಿಂದ ಇರ್ಬೋದು. ನಿನ್ನೆಯಿಂದನೂ ಹೇಳ್ತಾ ಇದ್ದ, ಸ್ವಲ್ಪ ಕಫ ಎಲ್ಲ ಬರ್ತಿದೆ, ಗಂಟ್ಲೆಲ್ಲ ನೋವ್ತಾ ಇದೆ ಅಂತ. ಇವತ್ತು ಸ್ಕೂಲಿಗೆ ಹೋಗಿದ್ನ, 12 ಗಂಟೆಗೆ ಬಂದ ತಕ್ಷಣವೇ ಬೆಳಿಗ್ಗೆ ತಿಂಡಿ ತಿಂದು ಹೋಗಿರಲಿಲ್ಲ, ಹಾಗೆ ಹೋಗಿದ್ದ. ಬಂದು ತಿಂತೀನಿ, 12 ಗಂಟೆಗೆ ಬರ್ತೀನಲ್ಲ, ಬಂದು ತಿಂತೀನಿ ಅಂತೇಳಿ ನೋಡಿದರೆ ಬಂದ ತಕ್ಷಣ ಗಂಟ್ಲೆಲ್ಲ ನೋವ್ತಾ ಇದೆ ನನಗೆ ಅಂತೆಲ್ಲ ಹೇಳ್ದ. ಮತ್ತು ಊಟ ಮಾಡಿಬಿಟ್ಟು, ಅಂದರೆ ನಾನು ಇವತ್ತು ನಾಳೆಗೆ ಹೇಗಿದ್ರು ಬೇಳೆ ಸಾಂಬಾರು ಆ ಥರ ಎಲ್ಲ ಮಾಡ್ತೀನಿ. ನೆನೆನೂ ಬೇಳೆ ಸಾಂಬಾರು, ಅದಕ್ಕೆ ಉಪ್ಪು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮತ್ತು ಏನದು ಹುರುಳಿಕಾಳು ಮತ್ತು ಅಲಸಂದೆ ಕಾಳು ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡಿದ್ದೆ. ಅದನ್ನು ಹಾಕ್ಕೊಟ್ಟೆ. ಊಟ ಮಾಡಿಕೊಂಡು ಟ್ಯಾಬ್ಲೆಟ್ ನುಂಗ್ಬಿಟ್ಟು ಮಲ್ಕೊಂಡ. ಇವಾಗ ಎದ್ದು ಪರವಾಗಿಲ್ಲ, ಓಕೆ, ಸ್ವಲ್ಪ ರಿಲೀಫ್ ಅನಿಸ್ತಿದೆ ಅಂತ ಹೇಳ್ದ. ಅದಕ್ಕೆ ಮತ್ತೆ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ. ಮತ್ತು ಆಮೇಲೆ ನೋಡಿ, ಸೋಫಾ ಕವರೆಲ್ಲ ತಂದು ಒಂದು 1/4 ಗಂಟೆಗೆ ಒಣಗಿತ್ತು, ಎತ್ಕೊಬಂದು ಮತ್ತೆ ಹಾಕ್ತೆ. ಯಾಕೆಂದರೆ ಸೋಫಾ ಕವರ್ ಇಲ್ಲಾಂದರೆ ಫುಲ್ಲು ತುಳಿದು ಗಲೀಜು ಮಾಡಿಬಿಡ್ತಾರೆ. ಅದರಿಂದ ನೀಟಾಗಿ ಹಾಕಿದೆ. ಆವಾಗಲೇ ಬೆಳಿಗ್ಗೆನೇ ಹಾಕ್ತೆ, ಒಂದು 12 ಗಂಟೆ ಕಸ ಗುಡ್ಸೋಕೆ ಮೊದಲೇ ತೊಗೊಬಂದು ಹಾಕಿದ್ದು. ಹಾಗೆ ಮೆಣಸಿ ಹಣ್ಣು ಇವಾಗ ಹೋಗಿ ಎತ್ಕೊಬಂದೆ, ಮರ್ತುಬಿಟ್ಟಿದ್ದೀನಿ. ಮೆಣಸಿ ಹಣ್ಣು ಕೆಳಗಡೆ ಒಣಗಾಕಿದ್ದೀನಿ ಅಂತಾನೆ.
ಹಾಗೆ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿ ರೆಡಿ ಮಾಡಿ ಬಿಟ್ಟಿದ್ದೀನಿ. ನಿಮಗೆ ಕಾಣಿಸ್ತಿದೆಯಾ? ಫುಲ್ಲು ಕ್ಲೀನ್ ಮಾಡಿ ರೆಡಿ ಮಾಡಿ ಬಿಟ್ಟಿದ್ದೀನಿ. ನಾಳೆ ಹೂವೆಲ್ಲ ಇಟ್ಟು ಪೂಜೆ ಮಾಡೋದಷ್ಟೆ. ಓಕೆ, ಇವಾಗ ಅವನಿಗೆ ಗಂಟ್ಲು ನೋವು ಏನಕ್ಕೆ ಬಂತು ಅಂದರೆ ಇಲ್ಲಿ ನೀರಿಗೆ ಏನು ಮಾಡಿದ್ದಾರೆ, ಬ್ಲೀಚಿಂಗ್ ಪೌಡರ್ ಹಾಕಿದ್ದಾರೆ. ಅಂದರೆ ಹುಳ ಎಲ್ಲ ಸಾಯಲಿ ಅಂತೇಳಿ ಹಾಕಿದ್ದಾರೆ. ಅದೇನಾಗುತ್ತೆ, ನೀರೆಲ್ಲ ಕುಡಿದ್ರೆ ಅದು ಬ್ಲೀಚಿಂಗ್ ಪೌಡರ್ದೇ ಸ್ಮೆಲ್ ಬರುತ್ತೆ. ಅದಕ್ಕೆ ಇವನು ಹೇಳೋದೇನೆಂದರೆ, ನಿಜ ಅದು ಹುಳಗಳೆಲ್ಲ ಸಾಯಲಿ ಅಂತೇಳಿ ನೀರಿಗೆ ಹಾಕಿರ್ತಾರೆ. ಆದರೆ ನಮ್ಮ ಬಾಡಿಯಲ್ಲೂ ಒಂದಷ್ಟು ಒಳ್ಳೆ ಹುಳಗಳು ಇರುತ್ತೆ, ಅದನ್ನು ಸಾಯಿಸುತ್ತೆ ಅದು. ಅದಕ್ಕೆ ನನಗೆ ಈ ಥರ ಎಲ್ಲ ಆಗಿದೆ ಹಾಗೆ ಹೀಗೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ದೆ. ಮತ್ತು ನಾನು ಹೇಳ್ದೆ ಅವ್ನು ಸ್ವಲ್ಪ ಮಾತಾಡೋದು ಜಾಸ್ತಿ. ಅದಕ್ಕೆ ನಾನು ಸಾಕು ಮುಚ್ಚು ಬಾಯಿ ಅಂತೇಳಿ ಮುಚ್ಚಿಸಿ, ನಾನು ರೀಸನ್ ಹೇಳಿದ್ದೆ ಅವನಿಗೆ, ಜ್ಯೂಸ್ಗಳು ಕುಡಿತ ನಾನು. ಯಾವ ಜ್ಯೂಸ್ ಅಂದರೆ ಈ ಸ್ಪ್ರೈಟು, 7 ಅಪ್ ಇರ್ಬೋದು, ಮತ್ತು ಇವಾಗ ಯಾವುದೋ ತೊಗೊಬಂದಿದ್ದಾನಪ್ಪ ಅದು, ಈ ಥರದ್ದು ಜಾಸ್ತಿ ಕುಡಿತಾನೆ ಅವನು. ನಾನು ನೋಡಿದ್ದೀನಿ. ಅದಕ್ಕೆ ಬೈತಾ ಇರ್ತೀನಿ ಎಷ್ಟೊಂದು ಸಲ, ಅದೆಲ್ಲ ಕುಡಿಬೇಡ ಅಂದ್ರೂ. ಹೀಗೆ ಇವಾಗ ಬ್ಲ್ಯಾಕ್ ಟೀ ಕುಡಿವೆ, ಆ ಥರದ್ದೆಲ್ಲ ಅವನಿಗೆ ಎಷ್ಟು ಇಷ್ಟ ಆಗಲ್ಲ. ಆದರೆ ಈ ಥರದ್ದು ಈ ಜ್ಯೂಸ್ಗಳು, ನಾನು 7 ಅಪ್ ಕುಡಿತೀನಿ. ಅದು ಯಾವಾಗಂದರೆ ನಾನ್ ವೆಜ್ ಮಾಡಿದಾಗ, ತುಂಬ ಅಪರೂಪ ಕುಡಿಯೋದು ನಾನು. ಆದರೆ ನಾನ್ ವೆಜ್ ಎಲ್ಲ ತಿಂದಾಗ ಕೇಳ್ತೀನಿ 7 ಅಪ್ ತೊಗೊಬನ್ನಿ ಅಂತ. ಅದು ಬಿಟ್ಟರೆ ಜಾಸ್ತಿ ಕುಡಿಯೋಕ್ಕೆ ಹೋಗಲ್ಲ. ನನಗೆ ಜ್ಯೂಸ್ಗಳು ಆ ಥರದ್ದೆಲ್ಲ ಇಷ್ಟನೂ ಆಗಲ್ಲ ಮೊದಲನೇದಾಗಿ. ಆದರೆ ಹೇಳಿದ್ರೆ ಹುಡುಗ ಕೇಳೋದೇ ಇಲ್ಲ. ನಾನು ಯಾವತ್ತೋ ಕುಡಿದೆ ಅಂತ ಹೇಳ್ತಾನೆ. ಬೆಳಿಗ್ಗೆನೂ ಬರಬೇಕಾದ್ರೆ 12 ಗಂಟೆಯಲ್ಲಿ ಒಂದು ಜ್ಯೂಸ್ ಬಾಟಲ್ ತೊಗೊಬಂದಿದ್ದಾನೆ. ಅದು ಅರ್ಧ ಕುಡ್ದಿದ್ದ ತೊಗೊಂಡೋಗಿ ಫ್ರಿಜ್ ಮೇಲೆ ಇಟ್ಟಿದ್ದೀನಿ. ಆ ಥರ ಟಿ ವಿಯಲ್ಲಿ ಏನಾದರೂ ತೋರಿಸಿದ್ರೆ ಸಾಕು ಅದನ್ನು ತೊಗೊಬರೋದು. ಜ್ಯೂಸ್ಗಳೆಲ್ಲ ಸ್ವಲ್ಪ ಜಾಸ್ತಿ ತರ್ತಿರ್ತಾನೆ. ಅದು ಏನು ಚಿಕ್ಕ ಚಿಕ್ಕ ಬಾಟಲ್ ಬರುತ್ತೆ ನೋಡಿ, ಆ ಥರದ್ದೆಲ್ಲ ತೊಗೊಬರೋದು. ಓಕೆ ಫ್ರೆಂಡ್ಸ್, ಹಾಗೆ ಇಷ್ಟೇ ವಿಡಿಯೋ. ಇವತ್ತು ಏನು ವೀಡಿಯೋನೂ ಮಾಡಲಿಲ್ಲ. ಒಂದಷ್ಟು ಹೂವು ಕಟ್ಟಿದೆ, ಏನಾದರೆ ಬಾಗಿಲಿಗೆ ಚಿಕ್ಕದಾಗಿ ಒಂದು ತೋರಣ ಥರ ಹಾಕೋಣ ಅಂತೇಳಿ. ತೋರಣ ಎಲ್ಲ ಹಾಕಲ್ಲ ನಾನು. ಗೌರಿ ಯಾವುದಕ್ಕೆ ಯುಗಾದಿ ಹಬ್ಬಕ್ಕೆ ಹಾಕ್ತೀನಿ, ಮತ್ತು ಇದಕ್ಕೆಲ್ಲ ಹೂವನ್ನೇ ಹಾಕ್ತೀನಲ್ಲ, ಅದಕ್ಕೆ ತೋರಣ ಎಲ್ಲ ಹಾಕಲ್ಲ. ಅಷ್ಟೇ. ಹೂವೆಲ್ಲ ಒಂದಷ್ಟು ಕಟ್ಟಿಟ್ಟಿದ್ದೀನಿ. ನಾಳೆ ಪೂಜೆ ಮಾಡೋದು ಸಿಂಪಲ್ಲಾಗಿ, ನಾರ್ಮಲಾಗಿ ಡೈಲಿಯಾಗಿ ಪೂಜೆ ಮಾಡಿರ್ತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.